ಸಣ್ಣ ಹಳ್ಳಿಯಲ್ಲಿ ಬಡ ಕುಟುಂಬವೊಂದು ವಾಸವಾಗಿತ್ತು ಮತ್ತು ಅವರು ತಮ್ಮ ಜಾತಿಯ ಏಕೈಕವರು. ಜೀವನ ಎಂದಿಗೂ ಸುಲಭವಾಗಿರಲಿಲ್ಲ. ಹಣ ಕಡಿಮೆ, ಅವಕಾಶಗಳು ಕಡಿಮೆ. ಅವರ ಮಗ ರಾಜುಗೆ ಕ್ರೀಡೆಗಳಲ್ಲಿ ವಿಶೇಷ ಪ್ರತಿಭೆ ಇತ್ತು, ಆದರೆ ಅವರವನ್ನು ಕ್ಲಬ್ಗೆ ಕಳುಹಿಸಲು ಹಣವಿರಲಿಲ್ಲ. ಶಾಲೆಯಲ್ಲಿ ರಾಜು ಓದಿನಲ್ಲಿ ಹಿಂಡುತ್ತಿದ್ದು, ವಿಶೇಷವಾಗಿ ಶಬ್ದರಚನೆಯಲ್ಲಿ. ಸಹಪಾಠಿಗಳು ಅವನನ್ನು ಹಾಸ್ಯ ಮಾಡುತ್ತಿದ್ದರು ಮತ್ತು ಶಿಕ್ಷಕರು ತಮ್ಮ ತಪ್ಪುಗಳನ್ನು ಟೀಕಿಸುತ್ತಿದ್ದರು. ಅನೇಕ ರಾತ್ರಿ ಅವನು ಮೌನವಾಗಿ ಅಳುತ್ತಿದ್ದ, ಆದರೆ ಕನಸುಗಳನ್ನು ತೊರೆದಿಲ್ಲ. ಪ್ರತಿದಿನ ಅವನು ಹೊಲಗಳಲ್ಲಿ ಓಡುತ್ತಾ ಸ್ವಯಂ ತರಬೇತಿ ಮಾಡುತ್ತಿದ್ದ. ಹಲವು ವರ್ಷಗಳ ನಂತರ ಅವನ ಪರಿಶ್ರಮ ಫಲವಂತವಾಯಿತು. ರಾಜು ರಾಷ್ಟ್ರೀಯ ಅಥ್ಲೆಟಿಕ್ಸ್ ತಂಡಕ್ಕೆ ಆಯ್ಕೆಯಾಗಿದೆ. ಅವನು ತನ್ನ ಮೆಡಲ್ ಹಿಡಿದು ನಿಂತಾಗ ಅವನು ತನ್ನ ಪೋಷಕರ ಕಷ್ಟಗಳು ಮತ್ತು ಪ್ರತಿಯೊಂದು ಅಳುವನ್ನು ನೆನೆಸಿಕೊಂಡನು. ನೋವಿನಿಂದ ಶಕ್ತಿ ಬೆಳೆಯುತ್ತದೆ ಎಂಬ ಸತ್ಯದ ಸಾಕ್ಷಿ.